ಸರ್ವಸಮ್ಮತದಿಂದ ಅವ್ರನ್ನ ಆಯ್ಕೆ ಮಾಡ್ತಾರೆ. ಈ ಸರ್ವಸಮ್ಮತ ಆಯ್ಕೆಗೆ ಸಹಕರಿಸಿದಂತ ಎಲ್ಲ ವಿರೋಧ ಪಕ್ಷಗಳಿಗೂ ನಾವು ಧನ್ಯವಾದಗಳು. ಅಷ್ಟೇ ಆಲಂಗೂರು ಶಿವಣ್ಣ ಅಂತ ಇದ್ರಲ್ಲ ಒಂದು ನಿಮಿಷ. ಆಲಂಗೂರು ಶಿವಣ್ಣ ಅಧ್ಯಕ್ಷರು ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಕಾಂಗ್ರೆಸ್ ಅಲ್ಲೇ ಗೆದ್ದಿರುವಂತ ನಮ್ಮ ಗಂಗೇಗೌಡರನ್ನ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಇದೇ ಕಾಂಗ್ರೆಸ್ ಪಾರ್ಟಿ ಇದ್ದು ಕಾಂಗ್ರೆಸ್ ಪಾರ್ಟಿ ಸಪೋರ್ಟ್ ಕೊಟ್ಟು ಬಂದಿರುವಂತ ಬಂಟ್ಕಲ್ ಮಂಜು ಉಪಾಧ್ಯಕ್ಷರು ಅಷ್ಟೇ. ಇವಾಗ ನಮ್ಮಲ್ಲಿ 10 ಜನ ಇದ್ವಿ, 10 ಜನ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಇದೇನು ಯಾವ್ದನ್ನ ಕ್ಯಾಟಗಿರಿ ಏನಿಲ್ಲ. ನಮ್ಮ ಇಷ್ಟು ಬರೋದು ಮಾತಾಡ್ತೀವಿ. ಎಲ್ಲಾದ್ರೂ ಯಾವುದೇ ಬಸ್ ಅಲ್ಲಿ ನಾನು ಅಧ್ಯಕ್ಷ ಆಗ್ತಿದ್ದು ಹೇಳಿದ್ದೀನ? ನೀವ್ ಹೇಳಿಲ್ಲ. ಜನರ ಅಭಿಪ್ರಾಯ ನಮ್ಮ ಮನೆ ಬಂದು 50 ಜನರನ್ನ ಇವರು MLA ಅಂತ ಜನ ಅಂತ ಹೇಳಿದಾಗ ನಮ್ಮ ಪಾಸ್ ಶಿವಣ್ಣನೇ ಅಂತ ಇದ್ರು ಎಲ್ರು ಅಂತ ಇದ್ರು ವಾಸ್ತವ ಹೇಳಿದ್ರು. ಫೈಟ್ ಮಾಡ್ತಾ ಇದ್ರು. ನಾವು 10 ಜನ ನಮ್ಮ ಶಿವಣ್ಣ ಎಲೆಕ್ಷನ್ ನಡೀತಂತ ಅದ್ಯಾವ್ದು ಹೇಳಿದಂತೆ ಡ್ಯಾನ್ಸ್ ಮಾಡೋದನ್ನೆಲ್ಲ ಡೊಂಕು ಅಂದಂತೆ ತಡ್ಕೊಳ್ಳಿ. ಅದ ಡ್ಯಾನ್ಸ್ ಏನ್ ಬೇಕಾದ್ರೆ ಮಾಡ್ಬೋದು. ಡ್ಯಾನ್ಸ್ ಕೊಟ್ಟಿದ್ದೇವೆ ಅಲ್ಲ. ಅದೇನಂದ್ರೆ ಡ್ಯಾನ್ಸ್ ಅಂದ್ರೆ ನೀವು ಮಾಡೋ ಕ್ಯಾಂಡಿಡೇಟ್ ಮೇಲೆ ಅವ್ರು ಡಿಸೈಡ್ ಮಾಡ್ತಾರೆ. ನಿಮ್ಮಲ್ಲೇ ಆ ಕಡೆ ಹಾಕೋರು ಇದ್ರು, ನೀವು ಬೇರೆ ಕ್ಯಾಂಡಿಡೇಟ್ ಆಗಿದ್ರೆ ನಿಮ್ಮಲ್ಲೇ ಇದ್ಕೊಂಡು ಆ ಕಡೆ ಹಾಕ್ತಾ ಇದ್ರು ಒಟ್ಟು. ಅದರಿಂದ ನಾವು ಅದ್ರ ಖಾತ್ರಿ ಅವ್ರಿಗೆ ಕೊಡಿಲ್ಲ. ನೀವ್ ಹೇಳಿದ್ರೆ ಅದಕ್ಕೆ ಅನ್ಸದ ಅಂತ ಇಲ್ಲ. ಎಲ್ಲ ಹಾಸ್ಪಿಟಲ್ ಅಲ್ಲ. ಪತ್ತೂರು ಮಂಜುನಾಥ್ ಅವರು ಕ್ಯಾಂಡಿಡೇಟ್ ಅಂದ್ರೆ ಯಾರು ಹಾಕಲ್ಲ, ಯಾಕೆ ಬೇಡ ಅಂತ ಹೇಳಿ ಒಮ್ಮತದಿಂದ ಮಾಡಿದೀರಾ. ಅವ್ರು ಬಿಟ್ಟು ಬೇರೆಯವ್ರನ್ನ ಮಾಡಿದ್ರೆ ಇಲ್ಲೇ ಅರ್ಜೆಂಟಲ್ಲಿ ಬೇರೆ ರೀತಿಯಾಗಿ ನಮ್ಗೆ ಅದು ಅನುಕೂಲ ಆಗ್ತಾ ಇತ್ತು. ಪತ್ತೂರು ಮಂಜು ಯಾವತ್ತೂ ಅವ್ರು ಚಿಕ್ಕಪ್ಪ ಅಂತ ಆಗ್ಲಿ ಇನ್ನೊಬ್ಬ ಅಂತ ಆಗ್ಲಿ ಅವತ್ತು ನೋಡಿಲ್ಲ. ಅವ್ರು ನೋಡಿರೋದು ಕಾಂಗ್ರೆಸ್ 6 ತಿಂಗಳು ಅಷ್ಟೇ ಇರೋದು. ಅವರೆಲ್ಲದು 6 ತಿಂಗಳು ಅಷ್ಟೇ. ತಿರುಗಿ ನಾವು ಬೇರೆ ಆದ್ರೂ ಹೇಳಿದ್ರಲ್ಲ ಮೊದಲ ದುಡ್ಡು ಕೊಟ್ಟು ಕೊಂಡೋಗ್ಬಿಟ್ಟಿದ್ದಾರೆ. ಅದನ್ನು ಕೂಡ ಗೊತ್ತಲ್ಲ. 20 ಲಕ್ಷ ಕೊಟ್ಟಿದ್ದೀವಿ, 20 ಲಕ್ಷ ಕೊಟ್ಟಿದ್ದೀವಿ, ಸೇರಿಸ್ಬಿಟ್ಟಿದೀವಿ, ಆಗ್ಬಿಟ್ಟಿದೆ. ಸಿಗ್ಲಿಲ್ಲ ಅಂದ್ರೆ ನಮ್ದು ಅವಾಗ್ಲೇ ಎಲ್ಲರೂ ದುಡ್ಡಲ್ಲೇ ಕೊಟ್ಕೊಳಕ್ ಆಗಲ್ಲ. ಮಾನದಂಡ ಅಲ್ಲ. ನಾವೆಲ್ಲ ಇದೀವಿ ದುಡ್ಡು 1 ಕೋಟಿ ಕೊಟ್ಟು ಹೋಗಲ್ಲ, 5 ಕೋಟಿ ಕೊಟ್ಟು ಹೋಗಲ್ಲ. ₹5 ಎಕ್ಸ್ಪೆಕ್ಟೇಷನ್ ಇಲ್ಲ. ಬಟ್ ಇನ್ನೊಂದು ಏನಂದ್ರೆ ನಿಜವಾಗ್ಲೂ ಎಲ್ಲರಿಗೂ ಟ್ಯಾಕ್ಸ್ ಹೇಳ್ಬೇಕು. ಯಾಕಪ್ಪ ಅಂದ್ರೆ ಎನಿ ಕೋಆಪರೇಟಿವ್ ಮೊದಲು ಹೇಳ್ತೇವೆ, ಎನಿ ಕೋಆಪರೇಟಿವ್ ಎಲೆಕ್ಷನ್ ದಯವಿಟ್ಟು ಪಾರ್ಟಿ ಬೇಡ, ಯಾವ್ದೋ ದುಡ್ಡು ಬರ್ತಲ್ಲ. ಎಲ್ಲ ರಾಜಕಾರಣಿಗಳ ಸರ್ ಅಲ್ಲೇ ಬರ್ತಾ ಇದ್ದಾರೆ ರಾಜಕೀಯ ಮಾಡುದು. ರಾಜಕೀಯ ಸಿಂಬಲ್ ಬಂದಾಗ ಜಿದ್ದಾಜಿದ್ದಿ ಹೋಗ್ಬೇಕು. ಇದು ಸಿಂಬಲ್ ಎಲೆಕ್ಷನ್ಸ್. ಇಂಥ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ಸಾಂಬರ್ಷ ಹೋಗ್ಬೇಕು. ಜನ ಮುಂದೆ ಹೋಗೋಣ. ಜನ ಮುಂದೆ ಹೋಗಿ ಯಾಕಂದ್ರೆ ಕೊಂಡ್ಕೊಂಡು ಕೂತ್ಕೊಳ್ಳೋದಲ್ಲ, ಜನ ಅವಮಾನ ಕೊಟ್ಟು ಕೂತ್ಕೋಬೇಕು. ಹಂಗಾಗಿ ನಾನು ಇವಾಗ ನಾಮಸ್ ಮಾಡಿದ್ದಕ್ಕೆ ಲೋನ್ ಕೊಡೋಕ್ಕಿಂತ ಖರ್ಚು ಮಾಡ್ಬಿಟ್ಟೆ. ಡೈರೆಕ್ಟ್ ಆಗಕ್ಕೆ ಜಾಸ್ತಿ ಖರ್ಚು ಮಾಡ್ಬಿಟ್ಟು ಲೋನ್ ಕೊಡಕ್ಕಾಗಲ್ಲ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಗಳಾಗಿದೆ. ಆನೆ ಪ್ರಮಾಣ ಧರ್ಮಸ್ಥಳಕ್ಕೆ ಹೋಗಿದ್ದೀವಿ. ದೇವರ ಮಾತಾಡೋ ಉಳಿಸಿ ಸ್ವಾಮಿ ಅಷ್ಟೇ.